ಸೊ ಫಾರ್ ಯು ಟು ಅರೈವ್ ಅಟ್ ದಿಸ್ ಕನ್ಕ್ಲೂಷನ್, ಇಫ್ ಐ ಹ್ಯಾವ್ ಟು ನಾವು ಡೈಸೆಕ್ಟ್ ನಿಮ್ಮದೇ ಒಂದು ಲೈಫು. ಸರ್ ನೀವು ತುಮಕೂರಲ್ಲಿ ಹುಟ್ಟಿದ್ರಿ, ಮೈಸೂರಲ್ಲಿ ಎಜುಕೇಷನ್ನು, ತಂದೆಯವರು ಟ್ರಾನ್ಸ್ಫರ್ ಆಯಿತು, ಹಾಸ್ಟೆಲ್ನಲ್ಲಿದ್ದಾಗ ಅಂಬರೀಷ್ ಅವ್ರ ಪರಿಚಯ ಆಯಿತು, ಇದು ಮೈಸೂರು ಹೈಸ್ಕೂಲಲ್ಲಿ. ಸೊ ಕೆಲವು ಸತಿ ಇದನ್ನು ತುಂಬ ಕೇಳಿದ್ದೀವಿ, ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಅವರು ಟು ಸಮ್ ಎಕ್ಸ್ಟೆಂಟ್ ವಿಲ್ ಇನ್ಫ್ಲೂಯೆನ್ಸ್ ನಿಮ್ಮ ನೆಕ್ಸ್ಟ್ ಔಟ್ಕಮ್ ಏನಾಗಬಹುದು ಅಂತ. ಸೊ ಇಲ್ಲಿ ಸಿನಿಮಾ ರಂಗಕ್ಕೆ ಅವ್ರು ಬರೋಕ್ಕೂ ಮುಂಚೆ ಅವ್ರ ಜೊತೆಗೆ ನೀವು ವಾಲಿಬಾಲು, ಕ್ರಿಕೆಟು ಅಂತೆಲ್ಲ ಆಡ್ತಾಯಿದ್ರಿ, ಫ್ರೆಂಡ್ಸ್ ಆಗಿದ್ರಿ. ಸೊ ಇವತ್ತು ನೀವು ಹಿಂದೆ ತಿರುಗಿ ನೋಡಿದ್ರೆ ಈ ಥಿಯರಿ ಹೇಳಿದ್ರಿ, ಲೈಫು ಹೆಂಗೆ ಬಂದರೆ ಹಂಗೆ ತಗೋ, ಜನಗಳು ಹೆಂಗಿದಾರೋ ಹಂಗೆ ಅಕ್ಸೆಪ್ಟ್ ಮಾಡಬೇಕು, ಮತ್ತು ಏನೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬಟ್ ಅವತ್ತು ನಮ್ಮ ಕೀರ್ತಿರಾಜ್ ಅವರು ನಿಮ್ಮ ಒಂದು ಟೀನೇಜ್ ದಿನಗಳಲ್ಲಿ ನಿಮ್ಮ ಲೈಫ್ನ ಲೆಕ್ಕಾಚಾರಗಳೇನಿತ್ತು, ಲೈಫ್ ಅಂದರೆ ಏನು ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ, ಅಥವಾ ಸುತ್ತಮುತ್ತ ಇದ್ದಿದ್ದು ಇದನ್ನೆಲ್ಲ ಹೆಂಗೆ ನೋಡ್ತಾ ಇದ್ರಿ ಲೆಕ್ಕಾಚಾರಗಳು, ಪರಿಚಯಗಳನ್ನು? ಇಲ್ಲ, ನನಗೆ ನಾನು ಯಾವುದನ್ನು ಬಹಳ ಸಕ್ಸಸ್ನೂ ಬಹಳ ತಲೆಗಚ್ಕೊಳ್ಳಲ್ಲ, ಡಿಸಪಾಯಿಂಟ್ಮೆಂಟ್ನೂ ಭಾಳ ತಲೆಗಚ್ಕೊಳ್ಳಲ್ಲ ಆವಾಗಿಂದಲೇ. ಯಾಕಂದರೆ ಎಲ್ಲಿ ನಮ್ಮ ತಾಯಿಗೆ ಕ್ಯಾನ್ಸರ್ ಬಂದು ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಆವಾಗಲೇ ನನಗೆ ಒಂದು ಫೀಲ್ ಆಯಿತು. ಆಮೇಲೆ ಅನ್ಎಕ್ಸ್ಪೆಕ್ಟೆಡಾಗಿ ಆಮೇಲೆ ಮದುವೆ ಬೇರೆ ಆಗೋಯ್ತು. ನಾನು ಹೇಳಿದ್ನಲ್ಲ ಆಗಲೇ ಮದುವೆ. ಈ ಮದುವೆ ಆದಮೇಲೆ ಏನಾಗ್ಬಿಡುತ್ತೆ, ನಿಮಗೆ ಒಂದು ಜವಾಬ್ದಾರಿ ಅಂತ ಬಂದುಬಿಡುತ್ತೆ. ಮದುವೆ ಆಗೋಕ್ಕೆ ಮುಂಚೆ ನೀವು ಅಪ್ಪ ಅಮ್ಮನ ಹತ್ರ ಯಾವಾಗ ಬೇಕಾದ್ರೂ ದುಡ್ಡು ಕೇಳ್ಬೋದು. ಅಪ್ಪ ನಾನು ಊಟಿಗೆ ಹೋಗ್ತೀನಿ, ಒಂದು 10,000 ರೂಪಾಯಿ ಬೇಕಾಗಿದೆ. ಇಲ್ಲ ಅಮ್ಮನ ಹತ್ರ, ಅಮ್ಮ ಒಂದು 10,000 ರೂಪಾಯಿ ಬೇಕಾಗಿದೆ, ಅಪ್ಪಂಗೆ ಹೇಳಮ್ಮ ಊಟಿಗೆ ಹೋಗ್ತಾಯಿದ್ದೀನಿ ಎಲ್ಲ. ಆದರೆ ಹೆಂಡ್ತಿನ ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ದೀನಿ, 5,000 ಕೊಡಿ ಅಂತ ಕೇಳೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಬಿ ಅರ್ನಿಂಗ್ ಮೆಂಬರ್. ನಾನು ಸೀರಿಯಸ್ ಆಗಿ ತಮಿಳ್ ಫಿಲ್ಮೂ ಮಾಡ್ತಾಯಿದ್ದೆ, ಹೀರೋ ಆಗಿ ಮಾಡ್ತಾ ಇರಬೇಕಾದ್ರೆ ಒಂದು ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಅಮ್ಮನಿಗೆ ಆರೋಗ್ಯದಲ್ಲಿ ಏರುಪೇರು, ಮತ್ತು ಮನೆ ಕಡೆ ನೋಡ್ಕೊಳ್ಳೋ ಜವಾಬ್ದಾರಿ, ಇದೆಲ್ಲ ಬಂದಾಗ ಏನಾಗ್ಬಿಡುತ್ತೆ, ಹೀರೋನೇ ಆಗಬೇಕು ಅಂತ ಇದ್ದವನು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಯಾರೋ ಬಂದು ನೆಗೆಟಿವ್ ಕ್ಯಾರೆಕ್ಟರ್ ಕೇಳ್ತಾರೆ, ದುಡ್ಡು ಬೇಕು, ಸಂಸಾರ ನಡಿಬೇಕು, ಸರ್ವೈವಲ್. ಅವಾಗ ನಾನು ಅದು ಮಾಡಲ್ಲ ಸರ್, ನಾನು ಹೀರೋ ಆಗೋಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ಆಯ್ತಪ್ಪ ವೆಯ್ಟ್ ಮಾಡು ಅಂತಾರೆ. ಮನೆಯಲ್ಲಿ ಎಲ್ಲದಕ್ಕೂ ಬೇಕಲ್ಲ, ಬಂದ್ರ ಏನು ತಂದ್ರಿ ಅಂತಾರೆ, ಎಷ್ಟು ತಂದ್ರಿ ಅಂತಾರೆ. ಅವತ್ತಿನ ಕಾಲ ಇವತ್ತೂ ಅಷ್ಟೇನೆ. ಅಂದರೆ ಇವತ್ತು ಹೆಣ್ಮಕ್ಳು ದುಡಿತಾ ಇದ್ದಾರೆ, ಕೆಲವು ಮನೆಗಳಲ್ಲಿ ಹೆಣ್ಮಕ್ಳು ದುಡಿತಾ ಇದ್ದಾರೆ. ಬಟ್ ಯಾರೇ ಆಗಲಿ, ಇವಾಗ ದುಡಿಮೆ ಈಸ್ ಮಸ್ಟ್ ಇಂಪಾರ್ಟೆಂಟ್. ಹೇಳ್ತಾರೆ ಮನಿ ಈಸ್ ನಥಿಂಗ್, ವಾಟ್ ಈಸ್ ಮನಿ ಅಂತಾನೆ. ಇಫ್ ದೆರ್ ಇಸ್ ನೋ ಮನಿ ಯು ಆರ್ ನಥಿಂಗ್. ನಿಮಗೆ ಜೀವನಕ್ಕೆ ಎಷ್ಟು ಬೇಕು, ಕಂಫರ್ಟಬಲ್ ಆಗಿರೋಕ್ಕೆ ಅದು ಬೇಕೇ ಬೇಕು. ಅದ್ರ ಮೇಲೆ ಬಂದಿದ್ದು ನಾನು ಹೇಳಿದೆ, ನಿಮ್ಮ ಕೆಲಸ ನೀನು ಮಾಡ್ತಾ ಹೋಗು, ವಿಧಾತ ಕೊಡ್ತಾನೆ ನಿನಗೆ. ಗೌರವವಾಗಿ ನೀನು ಹೆಂಗೆ ಬದುಕಬೇಕೋ ಅಷ್ಟು ನಿನಗೆ ನೀಡ್ಸ್. ಹಿ ವಿಲ್ ಪ್ರೊವೈಡ್ ಎವ್ರಿಥಿಂಗ್ ಫಾರ್ ಯುವರ್ ನೀಡ್ಸ್, ನಾಟ್ ಫಾರ್ ವಾಂಟ್ಸ್. ವಾಂಟ್ಸ್ ಬೇಕಂದರೆ ಅದೃಷ್ಟಶಾಲಿಯಾಗಿರಬೇಕು, ಬ್ರಹ್ಮಲಿಖಿತ ಇರಬೇಕು. ಅದಿದ್ದಾಗ ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಮಿನಿಸ್ಟರ್, ಇಲ್ಲ ಫಸ್ಟ್ ಎಂಟ್ರಿ, ಓಪನಿಂಗೇ ಸೂಪರ್ ಡೂಪರ್ ಹಿಟ್ ಫಿಲ್ಮ್. ಯಾವುದೋ ಕಾರಣದಿಂದ ಆಗ್ಬಿಡುತ್ತೆ. ನಿಮ್ಮ ಬರೀ ಆ್ಯಕ್ಟಿಂಗಿಂದಾನೇ ಅಲ್ಲ, ನಿಮ್ಮ ಪ್ರಯತ್ನದಿಂದ ಮಾತ್ರ ಅಲ್ಲ. ಸಾಂಗ್ ಸೂಪರ್ ಹಿಟ್ ಆಗ್ಬಿಡ್ಬೋದು, ಕ್ಯಾಮ್ರಾ ವರ್ಕು ಸೂಪರ್ ಹಿಟ್ ಆಗ್ಬಿಡ್ಬೋದು, ಕಥೆನೇ ಆ ಥರ ಇರ್ಬೋದು. ನೀವು ಬಂದು ಸುಮ್ಮನೆ ನಿಂತ್ಕೊಂಡು ಆ್ಯಪ ಈ ಹೇಳ್ಕೊಂಡು ಹೋಗಿದ್ರು ಹಿಟ್ಟಾದಾಗ ನಿಮಗೆ ಎಲ್ರಿಗೂ ಹೆಸರು ಬಂದ್ಬಿಡುತ್ತೆ. So this is everybody is analyze and dissect. This is how you ಹಾಗೆ. ಆಮೇಲೆ ನಮ್ಮ ಕೈಲಿದ್ದದನ್ನು, ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ. ಆದರೆ ಕ್ಯಾನ್ಸರೇ ಬಂದಿದೆ ನಿಮಗೆ ಅಂದರೆ ಅದು ನಮ್ಮ ಕೈನಲ್ಲಿಲ್ಲ. ದಟ್ ಈಸ್ ಅಗೇನ್ ಎ ಫೇಟ್. ಸೊ ಯು ಕೀಪ್ ವರ್ಕಿಂಗ್ ಹಾರ್ಡ್. ನಿಮಗೆ ಮರ್ಯಾದೆಯಾಗಿ ಬದುಕೋಕ್ಕೆ ಏನು ನೀಡ್ಸ್ ಇದೆಯೋ, ಯಾವ ಸೌಲಭ್ಯಗಳು ಬೇಕೋ ಅದನ್ನು, ನಿಮ್ಮ ಎಜುಕೇಷನ್ ಇರ್ಬೋದು, ನಿಮ್ಮ ವೈಯಕ್ತಿಕ ನಡತೆ ಇರ್ಬೋದು, ನಿಮ್ಮ ಕಷ್ಟಪಡೋ ರೀತಿ ಇರ್ಬೋದು. ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ನೀವು ದಿವಸ ಮಟನ್ ಕೇಳಿದ್ರೆ ಎಲ್ಲಿ ಹೋಗೋದು? ಮೊಸರು ಓಕೆ.
ಅದು ಬೇಕು ಅಂದರೆ ವಾಂಟ್ಸ್ ನಿಮ್ಮದು ಸಿಕ್ಕಾಪಟ್ಟೆ ಇದ್ದಾಗ ಡಿಸಪಾಯಿಂಟ್ಮೆಂಟ್ಸ್ ಆರ್ ದೇರ್. ಅದು ತಡ್ಕೊಳ್ಳೋ ಶಕ್ತಿ ಇದೆಯಾ? ಇಲ್ಲ. ಎಣಿ ಹಾಕ್ಬೇಕು ಅವಾಗ. ನನ್ನ ಹೆಂಡತಿ ಸೂಪರ್, ನಾನಿರೋ ಮನೆ ಎಕ್ಸಲೆಂಟ್, ನನ್ನ ಕಾರ್ ಫ್ಯಾಂಟಾಸ್ಟಿಕ್ ಅಂದ್ಕೊಂಬಿಟ್ರೆ ನಿಮಗೆ ಜೀವನದಲ್ಲಿ ಕಷ್ಟ ಬರೋದೇ ಇಲ್ಲ. ತೃಪ್ತಿ ಇರಬೇಕು. ನಿಮಗೆ ಬೇರೆ ಥರ ಆಸೆಗಳು ಹುಟ್ಕೊಂಡಾಗ ಯು ಆರ್ ಗೋಯಿಂಗ್ ಟು ಸ್ಟ್ರೈನ್ ಫಿಸಿಕಲಿ ಆ್ಯಂಡ್ ಮೆಂಟಲಿ.